ನೋಡಿ, SP ಆಫೀಸ್ ರೋಡು ಸುಮಾರು 40 ಮರಗಳನ್ನ ಮಾರಣ ಹೋಮ ಮಾಡಿದರೆ. ಎರಡು ಕಡೆನೂ ಅಭಿವೃದ್ಧಿ ಹೆಸರಿನಲ್ಲಿ ರಾತ್ರೋರಾತ್ರಿ ರಾಜ ಮಹಾರಾಜರ ಇತಿಹಾಸ ಇದೆ. ಮರಗಳಿಗೆ ಎಷ್ಟೋ ಸಾವಿರಾರು ಜನ ಬಡ ಕುಟುಂಬಗಳಿಗೆ ನೆರಳನ್ನು ಆಶ್ರಯ ಪಡ್ಕೊಂಡಿದ್ದಾರೆ. ಇಂಥ ಗಟ್ಟುಮುಟ್ಟಾದಂಥ ಈ ರಸ್ತೆಯಲ್ಲಿ SP ಆಫೀಸ್ ರೋಡಲ್ಲಿ ಈ ರೀತಿ ಮಾರಣ ಹೋಮ ಮಾಡಿ ಈ ರಸ್ತೆಗೆ ದಿಗ್ಭ್ರಮೆ, ಈ ರಸ್ತೆಗೆ ಇವತ್ತು ಯಾವುದೇ ರೀತಿ ವಾಹನಗಳ ಸಂಚಾರ ಮಾಡದೆ ರೀತಿಯಲ್ಲಿ ಮಾಡಿದ್ದಾರೆ. ಇಷ್ಟೊಂದು ಮರಗಳು ತರೆದು ಈ ರೀತಿ ರಾತ್ರೋರಾತ್ರಿ ಮಾರಣ ಹೋಮ ಮಾಡಿದ್ದಾರೆ. ಇಂಥ ರಾಜಕಾರಣಿಗಳನ್ನ, ಇಂಥ ಮನೆಯಾಳ ಅಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾವು ಕಷ್ಟಪಟ್ಟು ಕಟ್ಟುವಂಥ ತೆರಿಗೆ ಹಣದಿಂದ ಮಜಾ ಮಾಡುವಂಥ ಏಡಿ ಅಧಿಕಾರಿಗಳು, ಹಣಬಾಕ ರಾಜಕಾರಣಿಗಳು, ಜಾತಿವಾದಿ ರಾಜಕಾರಣಿಗಳು. ನೋಡಿ, ಈ ಮರ ಎಷ್ಟೊಂದು ಗಟ್ಟುಮುಟ್ಟಾಗಿದೆ. ನೋಡಿ, ಶ್ರೀಗಂಧ ಇದ್ದಂಗೆ ಐತಿ ಮರ, ಶ್ರೀಗಂಧದ ಮರ ಇದ್ದಂಗೆ ಐತೆ. ಎಷ್ಟು ಗಟ್ಟುಮುಟ್ಟಾಗಿ ಎಷ್ಟು ಬಲ್ತೈತೆ. ಇಂಥ ಮರನ ಇವ್ರ ಮನೆ ಒಳಗೆ, ಇವ್ರ ಮನೆ ಕುಟ್ಟೋಗೋರು, ಮನೆ ದೀಪ ತುಂಬೋಗೋರು ಈ ರೀತಿ ಮಾರಣ ಹೋಮ ಮಾಡಿದಾರಲ್ಲ, ಇವ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು? ಜನ ಇನ್ನೂ ಎಷ್ಟು ದಿನ ಅಂತ ನೀವು ಜಾತಿ ಇರೋಳ್ತೀರಾ? ಹುಚ್ಚು ಅಭಿಮಾನಕ್ಕೆ ನಮ್ಮ ಅಮೂಲ್ಯವಾದಂಥ ಮತವನ್ನು ಈ ಜಾತಿವಾದಿಗಳಿಗೆ, ದೇಶದ್ರೋಹಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ನಮ್ಮ ಅಮೂಲ್ಯವಾದಂಥ ಓಟ್ ಹಾಕಿ ನಾವು ಮೋಸ ಹೋಗಿದ್ದೀವಿ, ನಾವು ಮೋಸ ಹೋಗ್ಬಿಟ್ಟಿದ್ದೀವಿ. ಇನ್ನು ಮುಂದೆ ಆದರೂ ಸಾಮಾನ್ಯ ಜನರನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಕೆಲಸ ಎದಪಟ್ಟಿಟ್ಕೊಂಡು ಮಾಡೋ ಮಗನೇನು ಅಂತ ಪ್ರಾಮಾಣಿಕ ರಾಜಕಾರಣಿಗಳ, ಪ್ರಾಮಾಣಿಕ ಜನನಾಯಕರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ. ಇವತ್ತು ಜಾತಿ ಬಣ್ಣ ಕಟ್ಟಿ ಅಧಿಕಾರಿಗಳ ಕಬ್ಬಿ ಮುಷ್ಟಿಲಿ ಅಧಿಕಾರಿಗಳನ್ನ ಅವ್ರನ್ನ ಗುಲಾಮರಾಗಿ ಮಾಡ್ಕೊಂಡು ಈ ರೀತಿ ರಾತ್ರೋರಾತ್ರಿ ಮರಗಳು ತರೆದಿರೋದು ನೋಡಿದ್ರೆ ಮುಂದೆ ನಮಗೂ ನಿಮ್ಗೆ ಯಾರಿಗೂ ಉಳಿಗಾಲಿಲ್ಲ. ಆತ್ಮೀಯ ಕನ್ನಡದ ಬಂಧುಗಳೇ, ಇನ್ನು ಮುಂದೆ ಆದರೂ ಜಾತೀಯತೆ ಬಿಟ್ಟು, ಹುಚ್ಚು ಅಭಿಮಾನ ಬಿಟ್ಟು, ಆಸೆ ಆಕಾಂಕ್ಷೆಗಳಿಗೆ ಬಲಿ ಬಿಟ್ಟು ಪ್ರಾಮಾಣಿಕವಾಗಿ ಒಳ್ಳೆಯವ್ರನ್ನ ಬೆಂಬಲಿಸಿ ಅಂತ ಹೇಳ್ತಾ ನನ್ನ ನೋವಿನ ಮಾತುಗಳನ್ನಾಡ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.